ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಅಂದರೆ ಜೂನ್ 29, 2026 ಅಧಿಕ ಜ್ಯೇಷ್ಠ ಕಾರ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆ ದಿನದಂದು ರಾತ್ರಿ 9 ಗಂಟೆಯಿಂದ 11 ಗಂಟೆ ಒಳಗೆ ₹1 ನಾಣ್ಯವನ್ನು ಈ ಜಾಗದಲ್ಲಿ ಇಟ್ಟರೆ ಸಾಕು. ನೀವು ಕೋಟ್ಯಾಧಿಪತಿಯನ್ನು ಆಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಅಷ್ಟೊಂದು ಅದೃಷ್ಟ, ಅಷ್ಟೊಂದು ಶಕ್ತಿ ಈ ₹1 ನಾಣ್ಯಕ್ಕೆ ಇದೆ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಮನೆಗೆ ಹಣ ಬಂದರೂ ಅನಗತ್ಯ ಖರ್ಚುಗಳು ಹೆಚ್ಚಾಗಿ ಸಾಲದ ಬಾಧೆ ಕಡಿಮೆಯಾಗದೆ ಮನಸ್ಸು ಬೇಸರಗೊಂಡಿದೆಯೇ? ಲಕ್ಷ್ಮೀದೇವಿ ಕೃಪೆ ಸಿಗಬೇಕು, ಮನೆಯಲ್ಲಿ ಐಶ್ವರ್ಯ ನೆಲೆಸಬೇಕು, ದುರ್ಭಾಗ್ಯ ದೂರವಾಗಿ ಸುಖ ಸಮೃದ್ಧಿ ಬರಬೇಕು ಎಂದು ಪ್ರತಿಯೊಬ್ಬರೂ ಬಯಸುತ್ತಾರೆ. ಭಾರತೀಯ ಸಂಪ್ರದಾಯದಲ್ಲಿ ಕೆಲವು ಹಬ್ಬಗಳು, ತಿಥಿಗಳು ಮತ್ತು ಪೂರ್ಣಿಮೆಗಳು ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ. ಅಂತಹ ವಿಶಿಷ್ಟ ದಿನಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವುದು ಜೂನ್ 29 ಅಧಿಕ ಜ್ಯೇಷ್ಠ ಕಾರ ಹುಣ್ಣಿಮೆ. ಈ ಅಧಿಕ ಕಾರ ಹುಣ್ಣಿಮೆ ತಿಥಿಯನ್ನು ನೋಡುವುದಾದರೆ ಜೂನ್ 29ನೇ ತಾರೀಕು ಸೋಮವಾರದ ದಿನ ಶ್ರೀ ಪರಭಾವನಾಮ ಸಂವತ್ಸರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬಂದಿದೆ. ಹಾಗಾಗಿ ಈ ದಿನದಲ್ಲಿ ಮಾಡುವಂತಹ ಯಾವುದೇ ಉಪಾಯಗಳು 100ರಷ್ಟು ಫಲ ಕೊಡುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದೆ. ಸ್ನೇಹಿತರೆ, ಆ ₹1 ನಾಣ್ಯವನ್ನು ಯಾವ ಜಾಗದಲ್ಲಿಡಬೇಕು ಮತ್ತು ಯಾವ ರೀತಿ ಈ ಉಪಾಯವನ್ನು ಮಾಡಬೇಕು ಮತ್ತು ರಾತ್ರಿ ಯಾವ ಸಮಯದಲ್ಲಿ ಇಡಬೇಕು ಅಂತ ಇಂಚಿಂಚಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸ್ನೇಹಿತರೆ, ಆತ್ಮಗಳ ಜೊತೆ ಲೀನವಾಗಿರುವ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಜೂನ್ 29 ಅಧಿಕ ಜ್ಯೇಷ್ಠ ಕಾರ ಹುಣ್ಣಿಮೆ. ಈ ದಿನವನ್ನು ಭಕ್ತಿ, ದಾನ, ಜಪ, ಧ್ಯಾನ ಮತ್ತು ದೇವರ ಆರಾಧನೆಗೆ ಅತ್ಯಂತ ಶುಭವೆಂದು ಅನೇಕರು ನಂಬುತ್ತಾರೆ. ಈ ದಿನ ಮನಸ್ಸಿನ ಶುದ್ಧತೆ, ಸಕಾರಾತ್ಮಕತೆ ಚಿಂತನೆ ಮತ್ತು ದೇವರ ಮೇಲಿನ ಭಕ್ತಿಯೊಂದಿಗೆ ಪೂಜೆ ಮಾಡಿದರೆ ಆತ್ಮಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೆಲವು ಜನಪದ ಸಂಪ್ರದಾಯಗಳಲ್ಲಿ ಈ ದಿನ ₹1 ನಾಣ್ಯವನ್ನು ಪೂಜೆಯಲ್ಲಿ ಬಳಸುವ ಆಚರಣೆಗಳು ಕಂಡುಬರುತ್ತವೆ. ಆದರೆ ಇದರ ಉದ್ದೇಶ ನಾಣ್ಯದಿಂದ ಮಾಯಾಜಾಲದಂತೆ ಧನವಂತನಾಗುವುದು ಅಲ್ಲ. ಅದು ಐಶ್ವರ್ಯವನ್ನು ಸಂಕೇತಿಸುವ ಒಂದು ಭಕ್ತಿಯ ಚಿಹ್ನೆಯಾಗಿದೆ. ₹1 ನಾಣ್ಯವು ಕೇವಲ ಲೋಹದ ತುಂಡಲ್ಲ, ಅದು ಪರಿಶ್ರಮ, ಸಂಪಾದನೆ ಮತ್ತು ಧನದ ಮೌಲ್ಯವನ್ನು ನೆನಪಿಸುವ ಸಂಕೇತವಾಗಿದೆ. ಅದನ್ನು ಪೂಜೆಯ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಭಕ್ತಿಯಿಂದ ಪ್ರಾರ್ಥಿಸುವ ಮೂಲಕ ನಮ್ಮಲ್ಲಿ ಹಣದ ಬಗ್ಗೆ ಜವಾಬ್ದಾರಿ, ಉಳಿತಾಯದ ಮನೋಭಾವ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಬೆಳೆಯುತ್ತದೆ ಎಂದು ಅನೇಕರು ನಂಬುತ್ತಾರೆ. ಅಧಿಕ ಮಾಸವನ್ನು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವ, ಲಕ್ಷ್ಮೀ ಅಷ್ಟೋತ್ತರ, ದಾನ ಧರ್ಮ, ಅನ್ನದಾನ, ತುಳಸಿ ಪೂಜೆ ಮತ್ತು ದೇವರ ನಾಮಸ್ಮರಣೆ ಮಾಡುವುದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಇಂತಹ ಸತ್ಕಾರ್ಯಗಳು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರಲು ಪ್ರೇರಣೆಯಾಗಬಹುದು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ₹1 ನಾಣ್ಯವನ್ನು ಈ ಜಾಗದಲ್ಲಿ ಇಟ್ಟರೆ ಖಂಡಿತ ಕೋಟ್ಯಾಧಿಪತಿ ಆಗುತ್ತೀರಿ ಎಂಬ ರೀತಿಯ ಹೇಳಿಕೆಗಳು ಹೆಚ್ಚಾಗಿ ಕಾಣಿಸುತ್ತವೆ. ಐಶ್ವರ್ಯವು ಪರಿಶ್ರಮ, ಸರಿಯಾದ ಹಣಕಾಸಿನ ಯೋಜನೆ, ಉಳಿತಾಯ, ಜವಾಬ್ದಾರಿಯುತ ನಿರ್ಧಾರಗಳು ಮತ್ತು ಕೆಲವರ ನಂಬಿಕೆಯಂತೆ ದೇವರ ಕೃಪೆ ಇವೆಲ್ಲವೂ ಸೇರಿ ರೂಪುಗೊಳ್ಳುವ ಫಲವಾಗಿದೆ. ಆದರೂ ನೀವು ಈ ದಿನ ಭಕ್ತಿಯಿಂದ ಪೂಜೆ ಮಾಡುವುದಾದರೆ ₹1 ನಾಣ್ಯವನ್ನು ಸ್ವಚ್ಛವಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಲಕ್ಷ್ಮೀದೇವಿ ಅಥವಾ ವಿಷ್ಣುವಿನ ಚಿತ್ರದ ಮುಂದೆ ಇಟ್ಟು ದೀಪ ಹಚ್ಚಿ ಪ್ರಾರ್ಥಿಸಬಹುದು. ಪೂಜೆ ಮುಗಿದ ನಂತರ ಆ ನಾಣ್ಯವನ್ನು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಗೌರವದಿಂದ ಇಟ್ಟುಕೊಳ್ಳುವುದು ಇದು ಅನೇಕ ಕುಟುಂಬಗಳಲ್ಲಿ ಕಂಡುಬರುವ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿದೆ. ಈ ಹುಣ್ಣಿಮೆಯ ಸಂದೇಶ ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಹಣ ಸಂಪಾದಿಸುವುದು ಮಾತ್ರವಲ್ಲ, ಅದನ್ನು ಸದುಪಯೋಗಪಡಿಸಿಕೊಳ್ಳುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಧರ್ಮದ ಮಾರ್ಗದಲ್ಲಿ ನಡೆಯುವುದು ಮತ್ತು ಕುಟುಂಬದವರೊಂದಿಗೆ ಸಂತೋಷದಿಂದ ಬದುಕುವುದು ನಿಜವಾದ ಐಶ್ವರ್ಯವಾಗಿದೆ. ಸ್ನೇಹಿತರೆ,
ಅಧಿಕ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆ, ಜಪ, ಧ್ಯಾನ, ದಾನ ಮತ್ತು ಸತ್ಕಾರ್ಯಗಳಿಗೆ ವಿಶೇಷ ಮಹತ್ವವಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಅಧಿಕ ಮಾಸದಲ್ಲಿ ಬರುವ ಕಾರ ಹುಣ್ಣಿಮೆ ಭಕ್ತರಿಗೆ ಆತ್ಮಶುದ್ಧಿ ಮತ್ತು ಭಗವಂತನ ಸ್ಮರಣೆಗೆ ಒಂದು ವಿಶೇಷ ಅವಕಾಶವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಚಂದ್ರನು ಪೂರ್ಣಕಲೆಯಿಂದ ಪ್ರಕಾಶಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿ ಅನೇಕರು ಉಪವಾಸ, ಪೂಜೆ, ದೀಪಾರಾಧನೆ ಮತ್ತು ದಾನವನ್ನು ಆಚರಿಸುತ್ತಾರೆ. ಇದೇ ಸಂದರ್ಭದಲ್ಲಿ ₹1 ನಾಣ್ಯಕ್ಕೂ ವಿಶೇಷ ಸಂಕೇತಾರ್ಥವಿದೆ. ನಾಣ್ಯವು ಕೇವಲ ಲೋಹದ ತುಂಡಲ್ಲ, ಅದು ಸಂಪಾದನೆ, ಪರಿಶ್ರಮ ಮತ್ತು ಸಮೃದ್ಧಿಯ ಸಂಕೇತ. ನಮ್ಮ ಹಿರಿಯರು ಹೊಸ ಆದಾಯದ ಮೊದಲ ನಾಣ್ಯವನ್ನು ದೇವರ ಮುಂದೆ ಇಟ್ಟು ನಮಸ್ಕರಿಸುತ್ತಿದ್ದರು. ಅದರ ಅರ್ಥ ದೇವರ ಕೃಪೆಯಿಂದ ಬಂದ ಆದಾಯವನ್ನು ಸದ್ಬಳಕೆ ಮಾಡುತ್ತೇನೆ ಎಂಬ ಸಂಕಲ್ಪ. ದೇವರು ಕೇಳುತ್ತಾರೆ. ನಾಣ್ಯವನ್ನು ಮನೆಯ ಯಾವ ಜಾಗದಲ್ಲಿ ಇಟ್ಟರೆ ಲಕ್ಷ್ಮೀದೇವಿ ಬರುತ್ತಾಳೆ. ಇದಕ್ಕೆ ಸರಳ ಉತ್ತರವೆಂದರೆ ಶಾಸ್ತ್ರಗಳಲ್ಲಿ ನಿರ್ದಿಷ್ಟವಾದ ಒಂದು ಮಾಂತ್ರಿಕ ಸ್ಥಳವನ್ನು ಹೇಳಿಲ್ಲ, ಆದರೆ ಸ್ವಚ್ಛವಾದ ಪೂಜೆ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಅಥವಾ ವಿಗ್ರಹದ ಮುಂದೆ ಭಕ್ತಿಯಿಂದ ಇಟ್ಟು ಪೂಜೆ ಮಾಡುವುದು ಸಂಪ್ರದಾಯವಿದೆ. ನಾಣ್ಯವನ್ನು ಇಡುವುದಕ್ಕಿಂತ ಮುಖ್ಯವಾದುದು ಮನಸ್ಸಿನ ಭಕ್ತಿ. ಮನೆಯಲ್ಲಿ ಜಗಳ, ಅಪ್ರಾಮಾಣಿಕತೆ, ದುರುದ್ದೇಶ ಇದ್ದರೆ ಕೆಲವು ಒಂದು ನಾಣ್ಯ ಜೀವನವನ್ನು ಬದಲಾಯಿಸುವುದಿಲ್ಲ. ಆದರೆ ಸತ್ಯ, ಪರಿಶ್ರಮ, ದಾನ ಮತ್ತು ಭಕ್ತಿ ಇದ್ದರೆ ಆಧ್ಯಾತ್ಮಿಕವಾಗಿ ಅದು ಒಳ್ಳೆಯ ಸಂಕಲ್ಪದ ಪ್ರತೀಕವಾಗಿರುತ್ತದೆ. ಅಧಿಕ ಕಾರ ಹುಣ್ಣಿಮೆಯಂದು ಸಂಜೆ ಮನೆ ಸ್ವಚ್ಛಗೊಳಿಸಿ, ಪೂಜಾ ಸ್ಥಳದಲ್ಲಿ ದೀಪ ಹಚ್ಚಿ, ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿನ ಸ್ಮರಿಸಿ, ₹1 ನಾಣ್ಯವನ್ನು ಪೂಜೆಯಲ್ಲಿ ಇಟ್ಟು ಕೃತಜ್ಞತೆಯಿಂದ ಪ್ರಾರ್ಥಿಸುವುದು. ನಂತರ ಆ ನಾಣ್ಯವನ್ನು ಪೂಜಾ ಕೋಣೆಯಲ್ಲಿ ಗೌರವದಿಂದ ಇಟ್ಟುಕೊಳ್ಳಬಹುದು ಅಥವಾ ದಾನ ಮಾಡುವುದು ಉದ್ದೇಶದಿಂದ ಬಳಸಬಹುದು. ಇಲ್ಲಿ ಮತ್ತೊಂದು ಮುಖ್ಯ ವಿಷಯವಿದೆ. ಲಕ್ಷ್ಮೀ ಕಟಾಕ್ಷವು ಕೇವಲ ಹಣದಲ್ಲೇ ಇರುವುದಿಲ್ಲ. ಆರೋಗ್ಯ, ಕುಟುಂಬ, ಸಂತೋಷ, ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ, ಮನಃಶಾಂತಿ ಮತ್ತು ಸತ್ಕೀರ್ತಿಯು ನಿಜವಾದ ಐಶ್ವರ್ಯದ ಬಗೆಗಳ ಆಗಿವೆ. ಆದ್ದರಿಂದ ಈ ದಿನ ದೇವರಲ್ಲಿ ಕೇವಲ ಹಣವಲ್ಲ, ಉತ್ತಮ ಜೀವನಕ್ಕಾಗಿ ಪ್ರಾರ್ಥಿಸುವುದು ಹೆಚ್ಚು ಅರ್ಥಪೂರ್ಣ. ಹೀಗಾಗಿ ಸ್ನೇಹಿತರೆ, ₹1 ನಾಣ್ಯ ಅದೃಷ್ಟದ ಮಾಂತ್ರಿಕ ವಸ್ತುವಾಗಿ, ಭಕ್ತಿ ಮತ್ತು ಶುಭ ಸಂಕಲ್ಪದ ಸಂಕೇತವಾಗಿ ನೋಡಬೇಕು. ಭಕ್ತಿಯ ಜೊತೆಗೆ ಪರಿಶ್ರಮ ಮತ್ತು ಉತ್ತಮ ಜೀವನ ಶೈಲಿ ಸೇರಿದಾಗ ಮಾತ್ರ ಸಮೃದ್ಧಿ ಶಾಶ್ವತವಾಗುತ್ತದೆ. ಸ್ನೇಹಿತರೆ, ಈಗ ಮುಖ್ಯವಾದ ವಿಚಾರ. ಅಧಿಕ ಕಾರ ಹುಣ್ಣಿಮೆಯ ರಾತ್ರಿ ಭಕ್ತಿಯಿಂದ ಮಾಡುವುದಾದ ಪೂಜೆ ಮತ್ತು ₹1 ನಾಣ್ಯದ ಸಂಕೇತಾತ್ಮಕ ಉಪಯೋಗ ಯಾವ ಥರ ಇರುತ್ತೆ ಅಂದರೆ, ಅಧಿಕ ಕಾರ ಹುಣ್ಣಿಮೆ ಎಂದರೆ ಕೇವಲ ಪಂಚಾಂಗದಲ್ಲಿರುವ ಒಂದು ದಿನವಲ್ಲ. ಇದು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ಜೀವನದಲ್ಲಿ ಹೊಸ ಸಂಕಲ್ಪವನ್ನು ಮಾಡುವ ಪವಿತ್ರ ಸಮಯ. ಈ ದಿನ ದೇವರ ಸ್ಮರಣೆ, ದಾನ, ಜಪ ಮತ್ತು ಸತ್ಕಾರ್ಯಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ರಾತ್ರಿ ಪೂಜೆಗೆ ಮೊದಲು ಮನೆಯನ್ನು, ವಿಶೇಷವಾಗಿ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ. ಸ್ವಚ್ಛತೆ ಇರುವ ಸ್ಥಳದಲ್ಲಿ ಮನಸ್ಸಿಗೂ ಶಾಂತಿ ಉಂಟಾಗುತ್ತದೆ. ನಂತರ ಒಂದು ದೀಪವನ್ನು ಹಚ್ಚಿ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಸ್ಮರಿಸಿ. ಈ ವೇಳೆ ₹1 ನಾಣ್ಯವನ್ನು ಸ್ವಚ್ಛವಾಗಿ ತೊಳೆದು ಅರಿಶಿನ ಮತ್ತು ಕುಂಕುಮದ ಸಣ್ಣ ತಿಲಕವನ್ನು ಇಟ್ಟು ದೇವರ ಮುಂದೆ ಇಡಬಹುದು. ಇದು ಯಾವುದೇ ಮಾಂತ್ರಿಕ ಕ್ರಿಯೆಯಲ್ಲ. ಇದು ನನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಆದಾಯಕ್ಕೂ ನನ್ನ ಕೃತಜ್ಞತೆಗಳು, ಅದನ್ನು ಧರ್ಮದ ಮಾರ್ಗದಲ್ಲಿ ಬಳಸುತ್ತೇನೆ ಎಂಬ ಆಧ್ಯಾತ್ಮಿಕ ಸಂಕಲ್ಪದ ಸಂಕೇತ. ಸ್ನೇಹಿತರೆ, ಈ ಉಪಾಯವನ್ನು ಯಾವ ಸಮಯದಲ್ಲಿ ಮಾಡಬೇಕಂದ್ರೆ, ಇವತ್ತು ಅಂದರೆ ಅಧಿಕ ಜ್ಯೇಷ್ಠ ಕಾರ ಹುಣ್ಣಿಮೆ ದಿನ ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೆ ಈ ಉಪಾಯವನ್ನು ಮಾಡಬೇಕು. ಪೂಜೆಯ ಸಮಯದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ನಿಮಗೆ ತಿಳಿದಿರುವ ಲಕ್ಷ್ಮೀ ಸ್ತೋತ್ರ, ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ಭಕ್ತಿಪೂರ್ಣ ಪ್ರಾರ್ಥನೆಯನ್ನು ಪಡಿಸಬಹುದು. ಶಾಸ್ತ್ರಗಳು ಒತ್ತಿ ಹೇಳುವುದೇನೆಂದರೆ, ಮಂತ್ರಕ್ಕಿಂತಲೂ ಮುಖ್ಯವಾದದ್ದು ನಿಷ್ಕಪಟ ಭಕ್ತಿ ಮತ್ತು ಸತ್ಯಸಂಧ ಮನಸ್ಸು. ಪೂಜೆ ಮುಗಿದ ನಂತರ ಆ ನಾಣ್ಯವನ್ನು ಪೂಜೆ ಕೋಣೆಯಲ್ಲಿ ಗೌರವದಿಂದ ಇಟ್ಟುಕೊಳ್ಳಬಹುದು. ಕೆಲವರು ಅದನ್ನು ತಮ್ಮ ಉಳಿತಾಯದ ಆರಂಭದ ಸಂಕೇತವಾಗಿ ಇಡುತ್ತಾರೆ.
ಇನ್ನು ಕೆಲವರು ಅದನ್ನು ನಂತರ ದಾನ ಮಾಡುವಾಗ ಸೇರಿಸುತ್ತಾರೆ. ಈ ಎರಡೂ ಆಚರಣೆಗಳ ಉದ್ದೇಶವು ಒಳ್ಳೆಯದೇ. ಹಣದ ಬಗ್ಗೆ ಗೌರವ ಮತ್ತು ಹಂಚಿಕೊಳ್ಳುವ ಮನೋಭಾವವನ್ನು ಬೆಳೆಸುವುದು. ಗಮನದಲ್ಲಿಡಬೇಕೇನೆಂದರೆ, ₹1 ನಾಣ್ಯವೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆದರೆ ಈ ನಾಣ್ಯವನ್ನು ನೋಡಿದಾಗ ನಿಮಗೆ ಪರಿಶ್ರಮ, ಉಳಿತಾಯ, ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ಭಕ್ತಿ ನೆನಪಾದರೆ ಅದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗೆ ಕಾರಣವಾಗಬಹುದು. ಅನೇಕರು ಹೇಳುವ ಪ್ರಶ್ನೆ, ಈ ನಾಣ್ಯವನ್ನು ತಿಜೋರಿಯಲ್ಲಿ ಇಟ್ಟರೆ ಹಣ ಹೆಚ್ಚಾಗುತ್ತದೆ. ಇದಕ್ಕೆ ಶಾಸ್ತ್ರೀಯ ಉತ್ತರವೇನೆಂದರೆ, ಹಣ ಹೆಚ್ಚಾಗುವುದು ನಿಮ್ಮ ಪರಿಶ್ರಮ, ಜ್ಞಾನ, ಉತ್ತಮ ನಿರ್ಧಾರಗಳು ಮತ್ತು ದೇವರ ಕೃಪೆಯಿಂದ. ನಾಣ್ಯವು ಅದಕ್ಕೆ ಒಂದು ಶುಭ ಸಂಕೇತ ಮಾತ್ರ. ಖಚಿತ ಫಲ ನೀಡುವುದು ಮಾಂತ್ರಿಕ ಸಾಧನೆ ಮತ್ತು ಒಳ್ಳೆಯ ಮನಸ್ಸು ಮತ್ತು ಶ್ರದ್ಧೆ ನಂಬಿಕೆ ಇರಬೇಕು. ಆದ್ದರಿಂದ ಈ ಅಧಿಕಾರ ಹುಣ್ಣಿಮೆ ಎಂದು ಒಂದು ಸಂಕಲ್ಪ ಮಾಡಿ. ಈ ₹1 ನಾಣ್ಯವನ್ನು ಪೂಜೆ ಮುಗಿದ ನಂತರ ನಿಮ್ಮ 2 ಕೈಗಳಲ್ಲಿ ಜೋಡಿಸಿ ಮಧ್ಯದಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಬೇಕು. ನಾನು ಪ್ರಾಮಾಣಿಕವಾಗಿ ದುಡಿಯುತ್ತೇನೆ, ನನ್ನ ಆದಾಯವನ್ನು ಗೌರವಿಸುತ್ತೇನೆ, ಸಾಧ್ಯವಾದಷ್ಟು ಉಳಿತಾಯ ಮಾಡುತ್ತೇನೆ, ಅಗತ್ಯ ಇರುವವರಿಗೆ ಸಹಾಯ ಮಾಡುತ್ತೇನೆ, ದೇವರ ಕೃಪೆಗೆ ಸದಾ ಕೃತಜ್ಞತೆಯಾಗಿರುತ್ತೇನೆ. ಇಂತಹ ಮನೋಭಾವನೆ ನಿಜವಾದ ಲಕ್ಷ್ಮೀ ಕಟಾಕ್ಷವನ್ನು ಆಕರ್ಷಿಸುತ್ತದೆ ಎಂದು ನಮ್ಮ ಸಂಪ್ರದಾಯ ಹೇಳುತ್ತದೆ. ಈ ರೀತಿ ಸಂಕಲ್ಪ ಮಾಡಿದ ನಂತರ ಆ ₹1 ನಾಣ್ಯವನ್ನು ನಿಮ್ಮ ತಿಜೋರಿಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಹಣ ಇಡುವ ಜಾಗದಲ್ಲಿ ಇರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಈ ₹1 ನಾಣ್ಯವನ್ನು ನೀವು ಅಂದ್ಕೊಂಡ ಜಾಗದಲ್ಲಿ ಇಟ್ಕೊಂಡ ನಂತರ ಈ ₹1 ನಾಣ್ಯವನ್ನು ಮತ್ತು ಮುಂದಿನ ಹುಣ್ಣಿಮೆ ಬರುವವರೆಗೂ ಹಾಗೆ ಇಟ್ಕೊಳ್ಬೇಕು. ಹುಣ್ಣಿಮೆ ಬಂದ ನಂತರ ಆ ₹1 ನಾಣ್ಯಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಮತ್ತೆ ಸಂಕಲ್ಪ ಮಾಡಿಕೊಳ್ಳಿ. ನೀವು ಏನಾಗಬೇಕು, ಮುಂದೆ ಏನಾಗಬೇಕು, ನಿಮಗೆ ಯಾವ ಕಷ್ಟ ಇದೆ ಅಂತ ಎಲ್ಲವೂ ಪರಿಹಾರವಾಗಲಿ ಅಂತ ನೀವು ಬೇಡ್ಕೊಳ್ಬೇಕು. ಮತ್ತೆ ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಹಣ ಇಡುವ ಲಾಕರ್ನಲ್ಲಿ ಇಟ್ಕೊಳ್ಬಹುದು. ಇಷ್ಟೇ ಸ್ನೇಹಿತರೆ, ಇದನ್ನು ಜಾಸ್ತಿ ಹಣ ಖರ್ಚು ಮಾಡಬೇಕಾಗಿಲ್ಲ, ಸಮಯ ಕೂಡ ವ್ಯರ್ಥ ಆಗಲ್ಲ. ಇಷ್ಟೇ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದ್ತೀರಾ. ನೀವು ಹಣಕಾಸಿನ ಸಮಸ್ಯೆಗಳನ್ನು ಎಲ್ಲವೂ ದೂರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಂತೋಷದಿಂದ, ನೆಮ್ಮದಿಯಿಂದ, ಉತ್ಸಾಹದಿಂದ ನಿಮ್ಮ ಕುಟುಂಬದ ಜೊತೆ ಜೀವನವನ್ನು ನಡೆಸಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.